ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಲಾಠಿ ಚಾರ್ಜ್ ಖಂಡಿಸಿ ಕಲಬುರಗಿಯಲ್ಲಿ ಪಂಚಮಸಾಲಿ ಸಮಾಜದಿಂದ ಬೃಹತ್ ಪ್ರತಿಭಟನೆ. ಡಿಸೆಂಬರ್ 18ರಂದು ಬೆಳಗಾವಿ ಚಲೋ ಹೋರಾಟ, ಎಬಿ ಹೊಸ್ಮನಿ ಸುದ್ದಿಗೋಷ್ಠಿ. ಡಿಸೆಂಬರ್ 14ರಿಂದ ಕಲಬುರಗಿಯಲ್ಲಿ 5 ದಿನಗಳ ಕಾಲ ಕನ್ನಡ ಉತ್ಸವ, ಸೋಮನಾಥ್ ಹೇಳಿಕೆ. ವಿದ್ಯುತ್ ತಗಲಿ ಬಾಲಕ ಸಾವು, ನಗರದಲ್ಲಿ ಬೃಹತ್ ಪ್ರತಿಭಟನೆ. ಮಳಖೇಡ್ ರಾಜಶ್ರೀ ಖರ್ಖಾನೆ ವಿರುದ್ಧದ ಹೋರಾಟಕ್ಕೆ ಜಯ, ಉಮೇಶ್ ಚೌಹಾಣ್ ಹರ್ಷ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಪತ್ತಿನ ಸಹಕಾರ ಸಂಘದಲ್ಲಿ ಅವ್ಯವಹಾರದ ಆರೋಪ. ಇದೀಗ ವಾರ್ತೆಗಳ ವಿವರ. ಬೆಳಗಾವಿಯ ಪಂಚಮಸಾಲಿ ಹೋರಾಟದ ವೇಳೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಯಿತು. ಸರ್ಕಾರದ ಕ್ರಮವನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ತಕ್ಷಣ 2A ಮೀಸಲಾತಿ ನೀಡಬೇಕು ಅಂತೇಳಿ ನಾನು ಸಮಾಜದ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಮತ್ತು ನ್ಯಾಯಯುತವಾಗಿರ್ತಕ್ಕಂಥ ತನಿಖೆ ಮಾಡಿ ಈ ಒಂದು ಹಲ್ಲೆಗೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಧನ್ಯವಾದ. ಬೆಳಗಾವಿಯಲ್ಲಿ ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಲಾಠಿ ಪ್ರಹಾರದ ಹಿನ್ನೆಲೆ ಕಲಬುರಗಿಯಲ್ಲಿ ಅಖಿಲ ಭಾರತ ದೀಕ್ಷಾ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ನಗರದ ಜಗತ್ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆ ತಡೆದು ಪ್ರತಿಭಟನೆ ಮಾಡಿದ ಪಂಚಮಸಾಲಿ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕಿಡಿಕಾರಿದ್ರು. ಈ ವೇಳೆ ಮಾತನಾಡಿದ ಪಂಚಮಸಾಲಿ ಸಮಾಜದ ಮುಖಂಡರಾದ ಅರುಣ್ ಕುಮಾರ್ ಪಾಟೀಲ್ ಅವರು, ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ನಡೆದ ಪಂಚಮಸಾಲಿ ಹೋರಾಟದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವುದು ಖಂಡನಾರ್ಹವಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದ್ದಾರೆ. ಬಳಿಕ ಮಾತನಾಡಿದ ಹೋರಾಟಗಾರ ಆನಂದ್ ಪಾಟೀಲ್ ಅವರು, ಬೆಳಗಾವಿ ಚಲೋ ಹೋರಾಟದಲ್ಲಿ ಪೊಲೀಸರ ಮೂಲಕ ಲಾಠಿ ಚಾರ್ಜ್ ಮಾಡಿಸಿ ಸರ್ಕಾರ ಪಂಚಮಸಾಲಿ ಹೋರಾಟವನ್ನ ಹತ್ತಿಕ್ಕುವ ಕುತಂತ್ರ ನಡೆಸಿದೆ. ಸರ್ಕಾರ ಲಿಂಗಾಯತ ವಿರೋಧಿ ಎಂದು ಕಿಡಿಕಾರಿದ್ರು. ಇದೇ ವೇಳೆ ಪ್ರತಿಭಟನಾ ನಿರತರು ಸಿದ್ದರಾಮಯ್ಯ ಅವರನ್ನ ವಜಾಗೊಳಿಸಬೇಕು ಹಾಗೂ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಯೋಗ ರಚಿಸಿ ತನಿಖೆ ನಡೆಸಿ ಕಠಿಣವಾದ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಮೊನ್ನೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು ಸೇರಿ ಸುಮಾರು ವರ್ಷದಿಂದ ನೆನಗುದಿಗೆ ಬಿದ್ದಿರತಕ್ಕಂಥ 2A ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿ ಹೋರಾಟವನ್ನು ಹಾಕಿಕೊಂಡಿದ್ದು, ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸದೆ ಇವತ್ತು ಕಂಡವರ ಮೇಲೆ ಹಲ್ಲೆ ಮಾಡಿ ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಇದು ದೊಡ್ಡ ಖಂಡನೀಯವಾಗಿರ್ತಕ್ಕಂಥ ವಿಷಯ. ಇದು ಸರ್ಕಾರ ಮಾಡಿರ್ತಕ್ಕಂಥ ಕ್ರಮ ಇದೆಯಲ್ಲ, ಇದು ಪ್ರತಿಯೊಬ್ಬರು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಳೆದ ಸರ್ಕಾರದಲ್ಲಿ ಕೂಡ 2D
ಏನು ನಿಯಮದಲ್ಲಿ ಬರಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆದೇಶ ಹೊರಡಿಸಲಾಗಿದ್ದು ಅದನ್ನು ಕೂಡ ಜಾರಿಗೊಳಿಸದೆ ಇವತ್ತು ಎಲ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ. ಹಾಗಾಗಿಬಿಟ್ಟು ಏನು ಸಮಾಜದ ಎಲ್ಲಾ ಬಾಂಧವರು ಕೂಡ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಹಮ್ಮಿಕೊಂಡಾಗ ಹಠಾತ್ತಾಗಿ ಇವತ್ತು ಲಾಠಿ ಪ್ರಹಾರ ಆದೇಶ ಜಾರಿ ಮಾಡಿ ಕಂಡವರ ತಲೆಗಳನ್ನು ಒಡೆದು ಕಂಡವರ ಕೈಕಾಲುಗಳನ್ನು ಮುರಿದು ಇಡೀ ಸಮಾಜದ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಕ್ರಮ ಏನಿದೆಯಲ್ಲ ಇಡೀ ಸಮಾಜದವರು ಖಂಡಿಸ್ತಾ ಇದ್ದೀವಿ. ಈ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಮತ್ತೊಮ್ಮೆ ಸಾಬೀತು ಮಾಡಿದೆ. ಇಂಥ ಒಂದು ಗೊಡ್ಡು ಬೆದರಿಕೆಗೆ ನಮ್ಮ ಸಮಾಜದವರು ಯಾವತ್ತೂ ಹೆದರೋದಿಲ್ಲ. ಈ ಒಂದು 2A ಮೀಸಲಾತಿ ಸಿಗುವವರೆಗೂ ಕೂಡ ನಮ್ಮ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಠಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಒಂದು ಪ್ರಮಾಣವನ್ನು ಕೂಡ ಮಾಡಿದ್ದಾರೆ. ತಕ್ಷಣ ಸರ್ಕಾರ ಏನು ಅಮಾಯಕರ ಮೇಲೆ ಹಲ್ಲೆ ಮಾಡಿ ಅನೇಕ ಜನರ ಮೇಲೆ ಮೊಕದ್ದಮೆಗಳನ್ನು ಹಾಕಿದ್ದಾರೆ. ತಕ್ಷಣ ಎಲ್ಲ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. 2A ಮೀಸಲಾತಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹದಲ್ಲಿ ಬೆಳಗಾವಿ ಚಲೋ ಒಂದು ರ್ಯಾಲಿಯ ಮುಖಾಂತರ ಇಡೀ ಲಿಂಗಾಯತ ಸಮಾಜ ಬೆಳಗಾವಿಗೆ ಹೋದ ನಂತರ ಇವತ್ತು ನೀವೆಲ್ಲ ಟಿವಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ಲಿಂಗಾಯತ ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ನೀವು ವಿಚಾರ ಮಾಡಬೇಕಾದ ಹಿಂದಿನ ಯಾವ ಸರ್ಕಾರ ಆದರೂ ಲಿಂಗಾಯತರ ಮೇಲೆ ಲಾಠಿ ಪ್ರಹಾರ ಮಾಡಿರುವಂಥ ಸರ್ಕಾರ ಯಾವುದಾದ್ರೂ ಮುನ್ನೆಲೆಗೆ ಇದ್ದಪ್ಪ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ. ಇವತ್ತು ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ಮಾತು ಕೇಳಕ್ ಬಯಸ್ತೀನಿ. ಇವತ್ತು ಸಿದ್ದರಾಮಯ್ಯ ಅವರೇ, ನಿಮ್ಮ ಸಮಾಜ ಇದ್ದರೆ ಈ ಸಂದರ್ಭದಲ್ಲಿ ನೀವು ಏನು ಕ್ರಮ ಕೈಗೊಳ್ತಿದ್ದೀರಿ? ಇವತ್ತು ಲಿಂಗಾಯತ ಸಮಾಜದಿಂದ ಇವತ್ತು ನಮ್ಮ ಶಾಸಕರಿದ್ದಾರೆ. ಲಿಂಗಾಯತ ಮತಗಳನ್ನು ತೆಗೆದುಕೊಂಡು ಇವತ್ತು ಶಾಸಕರು ಇವತ್ತು ಅಧಿವೇಶನಕ್ಕೆ ಪ್ರವೇಶ ಮಾಡಿರಿ. ಇವತ್ತು ನೀವು ಯಾಕೆ ಧ್ವನಿ ಎತ್ತಲಿಗಿರಿ? ಇವತ್ತು ನೀವು ಮತ ಬೇಕಾದಾಗ ಲಿಂಗಾಯತ ಸಮಾಜ ನಮಗೆ ಒಂದು ತಂದು ಹೇಳ್ತೀರಿ. ಇವತ್ತು ಆ ಮತಗಳನ್ನು ತೆಗೆದುಕೊಂಡಂತ ನಿಮ್ಮ ಗೌರ್ಮೆಂಟ್ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಗೆ ಲಾಠಿ ಪ್ರಹಾರ ಮಾಡ್ತು. ಇವತ್ತು ಲಾಠಿ ಪ್ರಹಾರ ಮಾಡಿರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರದ್ದು ಒಂದೇ ಹೇಳಿಕೆಯಲ್ಲಿ ಇಲ್ಲಿವರೆಗೆ ನೀವು ವಿಚಾರ ಮಾಡಬೇಕಾದ್ರೆ ಇವತ್ತು ಲಿಂಗಾಯತರು ಓಟ್ ಹಾಕಿಲ್ಲ ನಿಮ್ಗೆ. ಲಿಂಗಾಯತರು ನಿಮ್ಮ ಪಕ್ಷದಲ್ಲಿ ಶಾಸಕರಿಲ್ವಾ? ನಾವು ವಿಚಾರ ಮಾಡಬೇಕಾದ್ರೆ ಇವತ್ತು ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂತ ಪ್ರಜಾಪ್ರಭುತ್ವ ಇವತ್ತು ಅದೇನು. ಇವತ್ತು ಕಾಂಗ್ರೆಸ್ದವರು ಕೊಗ್ಗಲಿ ಮಾಡಗುತ್ತೀರಿ ಇವತ್ತು ಸಂವಿಧಾನ ಅಂತ ಬಂಧುಗಳು. ನಾವು ಎಚ್ಚೆತ್ತ ಮಾಡ್ಕೋಬೇಕಾದ್ರೆ ಇವತ್ತು ನಮ್ಮ 2A ಮೀಸಲಾತಿ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಕೇಳಕ್ಕೆ ಹಕ್ಕದ. ಇವತ್ತು ನೀವು ಸಿಕ್ಕಂಗ್ ಲಾಠಿ ಪ್ರಹಾರ ಮಾಡ್ತೀರಂದ್ರೆ ಇವತ್ತು ನನ್ನ ಬಳ್ಳಿ ಫ್ರಾಕ್ಚರ್ ಆಗ್ಯದ. ಇಲ್ಲೆಲ್ಲ ಸಿಕ್ಕಂಗ್ ಹೊಡ್ಯದ ಪೊಲೀಸರು ಹೆಂಗಪ್ಪ ಅಂದ್ರ ಅದು ನಾರ್ಮಲ್ ಅಂಜಿಕೆಯಾಗಿ ಹೊಡಿಲಿ. ಏನಾದ್ರೂ ತಪ್ಪಾದ್ರೆ ನೀವು ಫಸ್ಟಿಗೆ ಹೊಡಿದ ಮ್ಯಾಗೆ ನಮ್ಮ ಸಮಾಜದವ್ರು ನಿಮ್ಮ ಮೇಲೆ ಕಲ್ಲು ತೂರಾಟ ಮಾಡು. ಇವತ್ತು ವಿಚಾರ ಮಾಡ್ಬೇಕಾದ್ರೆ ನಿಮ್ಗೆ ಹೊಡಿಬೇಕಾದ್ರೆ ಅವ್ರು ಮೈದಾನ ಶಕ್ತಿ ಇಟ್ಟದ ಅಟ್ಟು ಹೊಡೆದಾರೆ. ಇವತ್ತು ಪೂರ ಕಂದುಗಟ್ಟೋದಿಲ್ಲ. ನನಗೆ ನಿಮ್ಗೆ ಕೈ ತೋರಿಸ್ತೀನಿ. ಪ್ರತಿಯೊಬ್ಬರಿಗೆ ಇವತ್ತು ನನಗೆ ಅನ್ನಿಸ್ ಮಟ್ಟಿಗೆ ಅಲ್ಲಿ ಬಂದಂತ ಒಂದು 20% ಜನರಿಗೆ ಲಾಠಿ ಏಟು ಬಿದ್ದಾವ್. ಎಷ್ಟೋ ಜನರಿಗೆ ತಲೆ ಹೊಡೆದವ 1-2 ಲಾಠಿ ಏಟು ಬಿದ್ದವ್ರು ಅವರು ಮನೆಗೆ ಹೋಗ್ಯಾರ. ಯಾಕಪ್ಪ ನಮ್ಗಪ್ಪ ಅನ್ನಂತ ಒಂದು ಉದ್ದೇಶಕ್ಕಾಗಿ ಒಂದು ವೇಳೆ ನಾವು ಇವತ್ತು ವಿಚಾರ ಮಾಡಬೇಕಾದ್ರೆ ನಮ್ಮ ಹಕ್ಕು ಕೇಳಕ್ಕೆ ನೀವು ಸ್ವತಂತ್ರ ಕೊಡಲ್ಲ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನೀವು ಲಿಂಗಾಯತ ವಿರೋಧಿ ಸರ್ಕಾರ ಅಂತ ನೀವು ಪ್ರೂವ್ ಮಾಡಿಕೊಟ್ಟಿರಿ. ಮುಂದಿನ ದಿನದಲ್ಲಿ ನಮ್ಮ ಜಯಮೃತ್ಯುಂಜಯ ಅವರ ನೇತೃತ್ವದಲ್ಲಿ ಅವ್ರು ಹೇಳ್ಯಾರ ಇವತ್ತು ಮುಂದಿನ ಒಂದು ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಸಮಾಜದ ಬಗ್ಗೆ ನಿಮಗೆ ನಾವು ಎಚ್ಚೆತ್ತು ಮುಡಿಸ್ತೇನೆ, ಇವತ್ತು ನಮ್ಮ ಬಿಸಿ ಮುಡಿಸ್ತೇನೆ ಅಂತ ಒಂದು ಹೇಳಿಕೆ ಕೊಟ್ಟರೆ ಅದೇ ಪ್ರಕಾರ ನಮ್ಮ ಜಯಮೃತ್ಯುಂಜಯ ಅವರ ನೇತೃತ್ವದಲ್ಲಿ ಮುಂದಿನ ನಡೆ ಯಾವುದೇ ರೀತಿ ಇರಲಿ. ಇವರು ಕ್ರೂರ ಏನು ಲಾಠಿ ಪ್ರಹಾರ ಮಾಡ್ರಿ ಅದಕ್ಕೆ ಮುಂದಿನ ಉಗ್ರ ಹೋರಾಟ ನಾವು ಮಾಡಕ್ಕೆ ತಯಾರಿದ್ದೇವೆ ನಮ್ಮ ಸಮಾಜದವರು. ಅದಕ್ಕಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಲಿಂಗಾಯತ ವಿರೋಧ ಸರ್ಕಾರ ಅಂತದ್ದು ಪ್ರೂವ್ ಮಾಡಿಕೊಟ್ರೆ ಇದಕ್ಕೆ ನಾವು ಮುಂದಿನ ದಿನದಲ್ಲಿ ನಾವು ಪಾಠ ಕಲಿಸ್ತೇನೆ ಅಂತ ಸಂದರ್ಭದಲ್ಲಿ ಹೇಳಿ ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಸಮುದಾಯದ ಜಿಲ್ಲಾಧ್ಯಕ್ಷರಾದ ಶರಣುಪಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದೇಶ್ ಅಣ್ಣಾರಾವ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಖಂಡಿಸಿ ಡಿಸೆಂಬರ್ 18ರಂದು ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ಎಬಿ ಹೊಸ್ಮನಿ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ವಿವಿಧ ಜನಪರ ಸಂಘಟನೆಗಳ ಆಶ್ರಯದಲ್ಲಿ ಎಸ್ಸಿಪಿ ಟಿಎಸ್ಪಿ ಹಣವನ್ನ ವಾಪಸ್ ನೀಡುವಂತೆ, ವಾಲ್ಮೀಕಿ ಭೋವಿ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡುವಂತೆ ಹಾಗೂ ಬಿಪಿಎಲ್ ಕಾರ್ಡುದಾರರಿಗೆ ಸಮರ್ಪಕ ದಿನಸಿ ನೀಡುವುದು ಸೇರಿದಂತೆ ಆಗ್ರಹಿಸಿ ಡಿಸೆಂಬರ್ 18ರಂದು ಬೆಳಗಾವಿ ಸುವರ್ಣಸೌಧದ ಮುತ್ತಿಗೆ ಹಾಕಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು.
ಇನ್ನು ಪ್ರತಿಭಟನೆ ನೇತೃತ್ವವನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾ ಎಂ ವೆಂಕಟಸ್ವಾಮಿ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ಎಬಿ ಹೊಸ್ಮನಿ, ರಾಜ್ಯಾಧ್ಯಕ್ಷರಾದ ಸತೀಶ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಡಾ ಡಿಜಿ ಗೋವಿಂದಯ್ಯ, ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ, ದಲಿತ ಸಂರಕ್ಷಾ ಸಮಿತಿ ರಾಜ್ಯಾಧ್ಯಕ್ಷ ಲಯನ್ ಬಾಲಕೃಷ್ಣ, ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷ ಶಂಕರಯ್ಯ ರಾಮಲಿಂಗಯ್ಯ, ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಲಯನ್ ಮಂಜುನಾಥ್, ದಲಿತ ಟೈಗರ್ಸ್ ರಾಜ್ಯಾಧ್ಯಕ್ಷ ಅರುಣ್ ಟೈಗರ್, ದಲಿತ ಸೇನೆ ರಾಜ್ಯಾಧ್ಯಕ್ಷ ಬನಶಂಕರಿ ನಾಗು, ಛಲವಾದಿ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಛಲವಾದಿ ಸೂರಿ, ದಲಿತ ಪ್ರಜಾಶಕ್ತಿ ರಾಜ್ಯಾಧ್ಯಕ್ಷ ಅಗ್ರಹಾರ್ ಜಿ ವೆಂಕಟೇಶ್ ಮತ್ತು ಭಾರತೀಯ ಭೀಮಸೇನೆಯ ರಾಜ್ಯಾಧ್ಯಕ್ಷ ಎನ್ ಬ್ಯಾಟ್ರಾಜು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾದ ಮೇಲೆ SC/ST ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಗಿರ್ಬೋದು, ಭೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಆಮೇಲೆ SCP-TSP ಹಣ ದುರ್ಬಳಕೆ ಆಗಿರ್ಬೋದು, ಮುಡಾ ಹಗರಣ ಆಗಿರ್ಬೋದು, ಈ ಅನೇಕ ವಿಷಯಗಳನ್ನು ತೆಗೆದುಕೊಂಡು ನಾವು 1ನೇ ಹಂತದ ಹೋರಾಟವನ್ನು ನಾವು ಮುಗಿಸಿದ್ದೇವೆ. ಈ ವಿಷಯದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ H.C. ಮಾದೇಪ್ಪನವರು ತರಾತುರಿಯಲ್ಲಿ ಒಂದು ಸಭೆಯನ್ನು ಕರೆದರು. ಅವರ ಅಧ್ಯಕ್ಷತೆಯಲ್ಲೇ ಸಭೆಯನ್ನು ಕರೆದಿದ್ರು. ನಾವು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪ್ರಗತಿಪರ ದಲಿತ ಸಂಘಟನೆಗಳ ಮುಖಂಡರು ಮತ್ತು ರಿಪಬ್ಲಿಕನ್ ಪಾರ್ಟಿ ವತಿಯಿಂದ ನಾವು ಅದನ್ನು ವಿರೋಧಿಸಿ ನಾವು ಒತ್ತಾಯ ಮಾಡಿದ್ದೇನಂತಂದರೆ, ಏನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತಾಧಿಕಾರ ಒಂದು ಸಮಿತಿ ಇರ್ತದೆ, ಆ ಸಮಿತಿ ಸಭೆಯನ್ನು ಕರೆದು ಏನು 5 ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿರ್ತಕ್ಕಂಥ SCP-TSP ಹಣವನ್ನು ಮತ್ತೆ ಮರಳಿ ವಾಪಸ್ ಕೊಡಬೇಕು ಅಂತಕ್ಕಂಥದ್ದು ಆ ಒಂದು ಬೇಡಿಕೆ ಆಗಿತ್ತು. ಆದರೂ ಕೂಡ ಇದುವರೆಗೆ ಏನು SC-ಯಲ್ಲಿರ್ತಕ್ಕಂಥ 101 ಜಾತಿ ಮತ್ತು ST-ಯಲ್ಲಿರ್ತಕ್ಕಂಥ 52 ಜಾತಿಗಳು ಈ ಒಂದು ಜನಾಂಗದ ಅಭಿವೃದ್ಧಿಗಾಗಿ ವಿಶೇಷ ಘಟಕ ಯೋಜನೆ ಅಂದರೆ SCP-TSP ಹಣ ಏನಿದೆ ಅದನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ. ಅವರೇ ಸೆವಂಡಿ ತಂದಿರೋದು. ಸೊ ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು 2ನೇ ಹಂತದ ಹೋರಾಟವನ್ನು ಡಿಸೆಂಬರ್ 18ನೇ ತಾರೀಕಿಗೆ ಬೆಳಗಾವಿಯಲ್ಲಿ ನಡೆಯುವಂಥ ಏನು ಅಧಿವೇಶನ ಇದೆ, ಆ ಸುವರ್ಣಸೌಧದ ಎದುರುಗಡೆ ಟೆಂಟ್ ನಂಬರ್ 6ರಲ್ಲಿ ನಾವು ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆಯನ್ನು ಮಾಡಿ ನಾವು ಕೆಲವೊಂದು ಡಿಮ್ಯಾಂಡ್ಸ್ಗಳನ್ನು ನಾವು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇವೆ. ಏನು SCP-TSP ಯೋಜನೆಯಲ್ಲಿ ಏನು ಸಾವಿರಾರು ಲಕ್ಷ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿದ್ದಾರೆ, ಅದನ್ನು ವಾಪಸ್ ಕೊಡಬೇಕು ಕೂಡಲೇ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಸರ್, ಈಗ 24,000 ಕೋಟಿಗೂ ಮೇಲಾಗಿದೆ ಸರ್. ಮೊದಲೇ ಒಂದು 13,000 ಅಂದ್ವಿ, ಅದನ್ನೆಲ್ಲ ಸೇರಿ ಟೋಟಲ್ 24,000 ಮೇಲ್ಪಟ್ಟು ದುರುಪಯೋಗ ಆಗಿದೆ. ಸೊ ಅದೇ ರೀತಿಯಾಗಿ ಏನು ಬಡವರ ಹೊಟ್ಟೆಗೆ ಕನ್ನ ಹಾಕ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಏನಂದರೆ ತರಾತುರಿಯಲ್ಲಿ BPL ಕಾರ್ಡ್ಗಳನ್ನು, ಲಕ್ಷಾಂತರ BPL ಕಾರ್ಡ್ಗಳನ್ನು ರದ್ದು ಮಾಡಿ ಬಡವರ ಹೊಟ್ಟೆಗೆ ಕನ್ನ ಹಾಕ್ತಕ್ಕಂಥ ಕೆಲಸ ಮಾಡಿದೆ. ಮತ್ತು ಅವರೇ ರಿಪೀಟ್ ಅರ್ಜಿ ಹಾಕಬೇಕು ಅಂಥೇಳಿ ಏನು ಮಾನ್ಯ ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ಏನು ಹೇಳಿದ್ದಾರೆ, ಒಂದು ಅರ್ಜಿ ಹಾಕಬೇಕಾದ್ರೆ ಕನಿಷ್ಠ ಒಂದು 500-600 ರೂಪಾಯಿ ಪ್ರತಿಯೊಬ್ಬರ ಒಂದು ಖರ್ಚಾಗ್ತದೆ. ಅದಕ್ಕಾಗಿ ಏನು BPL ಕಾರ್ಡ್ದಾರರಿದ್ದಾರೆ, ಮುಂಚೆ ಇರ್ತಕ್ಕಂಥ BPL ಕಾರ್ಡ್ದಾರರಿಗೆ ಕನಿಷ್ಠ ಒಂದು 3 ಲಕ್ಷ ಆದಾಯ ಮಿತಿಯನ್ನು ಗುರುತಿಸಿ ಮತ್ತೆ ತಿರುಗಿ ಅವರಿಗೆ BPL ಕಾರ್ಡ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಇದಾಗಿದೆ. ಅದೇ ರೀತಿಯಾಗಿ ವಾಲ್ಮೀಕಿ, ಭೋವಿ ಮತ್ತು ಇನ್ನಿತರ ನಿಗಮಗಳಲ್ಲಿ ಏನು ಮನನೊಂದು ಭ್ರಷ್ಟಾಚಾರಕ್ಕೆ ಮನನೊಂದು ಅವರೇನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅದಕ್ಕೆ ಮುಖ್ಯಮಂತ್ರಿಗಳೇ ನೇರ ಜವಾಬ್ದಾರರಾಗ್ತಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಏನು ದಲಿತರ ಭೂಮಿಗಳನ್ನು ಮಾರಾಟ ಮಾಡಬಾರ್ದು, ಆ ಒಂದು ಉದ್ದೇಶದಲ್ಲಿ ಏನು PTCL ಕಾಯ್ದೆ ತಂದಿದ್ದಾರೆ, ಅದು ಸಮಗ್ರವಾದ PTCL ಕಾಯ್ದೆ ಅಲ್ಲ. ಅದು ತರಾತುರಿಯಲ್ಲಿ ಏನಂತಂದರೆ ಅರ್ಧಂಬರ್ಧ ಮಾಡಿದ್ದಾರೆ.
ಏನು ನಮ್ಮ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟಸ್ವಾಮಿ ಅವರಿದ್ದಾರೆ, ಆ ವೆಂಕಟಸ್ವಾಮಿ ಅವರ ನಿಯೋಗ ಏನು ಸಲ್ಲಿಸಿದೆ ಆ ವರದಿ ಅನುಗುಣವಾಗಿ ಒಂದು ಸಮಗ್ರವಾದ PTCL ಕಾಯ್ದೆ ಹೊರಗೆ ತರಬೇಕು, ಜಾರಿ ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ. 12,000ಕ್ಕೂ ಹೆಚ್ಚು ಜನ ಗ್ರಾಮ ಸಹಾಯಕರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮ ಸಹಾಯಕರು ಅವರಿಗೆ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಅಂಥವರಿಗೆ ಕೂಡಲೇ ಏನಂತಂದರೆ ಕಾಯಂಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಸ್ಲಮ್ಗಳಿವೆ ಅದನ್ನು ಗುರುತಿಸಿ ಪ್ರತಿಯೊಬ್ಬ ಸ್ಲಮ್ ನಿವಾಸಿಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಎಷ್ಟು ಖರ್ಚಾಗ್ತದೆ ಒಂದು ಮನೆಗೆ ಆ ಖರ್ಚನ್ನು ಗುರುತಿಸಿ ಫಲಾನುಭವಿಗಳಿಗೆ ಮನೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕನ್ನಡ ಸೈನ್ಯ ಸಂಘಟನೆಯ ವತಿಯಿಂದ ಡಿಸೆಂಬರ್ 14ರಿಂದ 5 ದಿನಗಳ ಕಾಲ ಕಲಬುರಗಿಯಲ್ಲಿ ಕನ್ನಡ ಉತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಕನ್ನಡ ಸೈನ್ಯ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾದ ಸೋಮನಾಥ್ ಕಟ್ಟಿಮನಿ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಿಸೆಂಬರ್ 14ರಿಂದ 18ರವರೆಗೆ ನಗರದ ಸಿದ್ದಾರ್ಥ ವೃತ್ತದಲ್ಲಿ ಸತತ 5 ದಿನಗಳ ಕಾಲ ಜಾನಪದ ನೃತ್ಯ, ಸಂಗೀತ, ರಸಮಂಜರಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಲಿದ್ದು, ಕಾರ್ಯಕ್ರಮಕ್ಕೆ ಶಾಸಕ ಅಲಂಪ್ರಭು ಪಾಟೀಲ್, ಶರಣಬಸವೇಶ್ವರ ಸಂಸ್ಥಾನದ ದ್ರಾಕ್ಷಾಯಣಿ ಎಸ್ ಅಪ್ಪ, ಸುರೇಶ್ ಶರ್ಮಾ, ನಿತಿನ್ ಗುತ್ತೇದಾರ್ ಸೇರಿದಂತೆ ಅನೇಕ ಗಣ್ಯರು, ರಾಜಕೀಯ ಮುಖಂಡರು, ಸಾಹಿತಿಗಳು, ಕನ್ನಡ ಸಂಘಟನೆಯ ಹೋರಾಟಗಾರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಗೀತೋತ್ಸವ ಹಾಸ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಮೊದಲನೇ ದಿನ 14/12/2024ರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಹಾಮಂಟಪದಲ್ಲಿ ಉದ್ಘಾಟನೆಯನ್ನು ಚಿರಂಜೀವಿ ದೊಡ್ಡಪ್ಪ ಅಪ್ಪ 9ನೇ ಪೀಠಾಧಿಪತಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರು ನೆರವೇರಿಸಲಿದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ಶ್ರೀ ಯಲ್ಲಪ್ಪ ನಾಯ್ಕೋಡಿ ಪೂಜ್ಯ ಮಹಾಪೌರರು ವಹಿಸಲಿದ್ದಾರೆ. ಸಾನ್ನಿಧ್ಯವನ್ನು ಮಾತೋಶ್ರೀ ಶ್ರೀ ದಾಕ್ಷಾಯಣಿ ಅವ್ವ ಚೇರ್ಪರ್ಸನ್ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಅವರು ವಹಿಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವಂತಹ ಬಸವರಾಜ್ ಹೂಗಾರ್ ಅವರು, ಸಹಾಯಕ ನಿರ್ದೇಶಕರು ಶ್ರೀ ದತ್ತಪ್ಪ ಸಾಗ್ನೂರ್ ಹಾಗೂ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇಂಡಿಯನ್ ಎಕ್ಸ್ಪ್ರೆಸ್ನ ಸ್ಥಾನಿಕ ಸಂಪಾದಕರಾಗಿರುವಂತಹ ಶ್ರೀ ರಾಮಕೃಷ್ಣ ಬರ್ಜೇಸಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೆ ಖ್ಯಾತ ಸಾಹಿತಿಗಳು, ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸ್ವಾಮಿರಾವ್ ಕುಲಕರ್ಣಿ ಸರ್ ಅವರು ಕೂಡ ಅಂದು ಆಗಮಿಸಲಿದ್ದಾರೆ. ಆ ದಿನ ಸಂಗೀತ ಸುದೇ ಕಾರ್ಯಕ್ರಮವನ್ನು ಸೂರ್ಯಕಾಂತ್ ಶಾಸ್ತ್ರಿಗಳು ದುತ್ತರ್ಗ ಆಕಾಶವಾಣಿ ದೂರದರ್ಶನ ಎ ದರ್ಜೆ ಕಲಾವಿದರಿಂದ ನಡೆಯಲಿದೆ. ಜಾನಪದ ನೃತ್ಯ ಕುಮಾರಿ ಭಾಗ್ಯಲಕ್ಷ್ಮಿ ಮತ್ತು ತಂಡದಿಂದ, ಹಾಗೆ ಸಂಪ್ರದಾಯ ಪದಗಳು ಮತ್ತು ಶೋಭಾನೆ ಗೀತೆಗಳನ್ನು ಶ್ರೀಮತಿ ಅಂಬವ್ವ ಮತ್ತು ತಂಡದಿಂದ, ಜಾನಪದ ಗಾಯನ ಶ್ರೀಮತಿ ಶ್ರೀದೇವಿ ಅವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದು ನಡೆಯಲಿವೆ. ಎರಡನೇ ದಿನ ರವಿವಾರ ದಿನಾಂಕ 15/12/2024ರಂದು ಸಂಜೆ 7 ಗಂಟೆಗೆ ಕಾರ್ಯಕ್ರಮವನ್ನು ಶ್ರೀ ಅಲ್ಲಂಪ್ರಭು ಪಾಟೀಲ್ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನು ರಾಜಶೇಖರ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳು ದೊಡ್ಡಪ್ಪಗೌಡ ಪಾಟೀಲ್ ನರ್ಬೋಳಿ ಅವರು ಹಾಗೂ ಸತೀಶ್ ಗುತ್ತೇದಾರ್, ಇನ್ನಿತರೆ ಮಹನೀಯರು ಮತ್ತು ಗಣ್ಯರು ಈ ಕಾರ್ಯಕ್ರಮ ಆಗಮಿಸಲಿದ್ದಾರೆ. ಸಂಗೀತ ಗಾಯನ ದತ್ತರಾಜ್ ಕಲ್ಶೆಟ್ಟಿ ಮತ್ತು ತಂಡದಿಂದ, ವೈದ್ಯಮ ಮತ್ತು ನಮ್ಮ ಸ್ಥಳೀಯ ಕಲಾವಿದರಾಗಿರುವಂತಹ ಗುಣವಂತ್ ಹುಗ್ಗೆ ಅವರಿಂದ ಮಿಮಿಕ್ರಿ ಮತ್ತು ಗೊಂಬೆ ಆಟ ಒಂದು ಕಾರ್ಯಕ್ರಮ ನಡೆಯಲಿದೆ. ರಸಮಂಜರಿ
ಕಾರ್ಯಕ್ರಮ ಕೂಡ ಆಯೋಜನೆಯಾಗಿದೆ. ಈ 3ನೇ ದಿನ ಕಾರ್ಯಕ್ರಮ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಅವರಿಂದ ಉದ್ಘಾಟನೆಗೊಂಡು ಅಧ್ಯಕ್ಷತೆಯನ್ನು ನಟರು, ಸಾಹಿತಿಗಳು, ಪತ್ರಕರ್ತರು ಆಗಿರುವಂತಹ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳು ಡಾಕ್ಟರ್ PN ರಾವ್ ಹಾಗೂ ಸುರೇಶ್ ಬಡಿಗೇರ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀ ಹನುಮಂತರಾವ್ ದೊಡ್ಡಮನಿಯವರು ಕೂಡ ಆಗಮಿಸಲಿದ್ದಾರೆ. 4ನೇ ದಿನ ಕಾರ್ಯಕ್ರಮ ಅಮೋಘ ಚಕ್ರವರ್ತಿ ಮಹಾಮಂಟಪದಲ್ಲಿ ನಡೆಯಲಿದ್ದು, ಉದ್ಘಾಟಕರು ಶ್ರೀ ಇಲಿಯಾಸ್ ಸೇಠ್ ಭಾಗವಾನ್, ಅಧ್ಯಕ್ಷತೆ ನೀಲಕಂಠರಾವ್ ಮುಲ್ಗೆ, ಮುಖ್ಯ ಅತಿಥಿಗಳು ಮೋಹನ್ PC KSFC ಹಾಗೂ KA ಕಲಬುರ್ಗಿ ಇತರ ಗಣ್ಯರು ಅಂದು ಆಗಮಿಸಲಿದ್ದಾರೆ. ಈ ಎಲ್ಲ 5ನೇ ದಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಅಂದು ಉದ್ಘಾಟನೆಯನ್ನು ನಿತಿನ್ ಗುತ್ತೇದಾರ್ ಅವರು ನೆರವೇರಿಸಲಿದ್ದು, ನೇತೃತ್ವವನ್ನು ಕಾರ್ಯಕ್ರಮದ ಶ್ರೀಮತಿ ಸುಜಾತಾ ಜಂಗಮ್ ಶೆಟ್ಟಿ, ನಿರ್ದೇಶಕರು ಕರ್ನಾಟಕ ರಂಗಾಯಣ ಕಲಬುರಗಿ ಅವರು ವಹಿಸಲಿದ್ದು, ಅಧ್ಯಕ್ಷತೆಯನ್ನು ಶ್ರೀಮತಿ ತ್ರಿವೇಣಿ ಎಸ್ ತಾಳಿಕೋಟೆ ವಹಿಸಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳು ಶ್ರೀ ಮಾಲಾ ಕಣ್ಣಿ, ಜಯವರ್ಧನ್ ಅಂಬುಲಿಗಿ, ಬಸವರಾಜ್ ಕಾಮಾಜಿ ಕಲಾವಿದರು, ಚಿತ್ರ ಉಪನ್ಯಾಸಕರು ಹಾಗೂ ಉಮೇಶ್ ಆರ್ಗೋಳ್ ಅವರು ಅಂದು ಆಗಮಿಸಲಿದ್ದು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ವಿದ್ಯುತ್ ತಗಲಿ ಬಾಲಕ ಸಾವು, ನಗರದಲ್ಲಿ ಬೃಹತ್ ಪ್ರತಿಭಟನೆ. ಮಳಖೇಡ್ ರಾಜಶ್ರೀ ಖರ್ಖಾನೆ ವಿರುದ್ಧದ ಹೋರಾಟಕ್ಕೆ ಜಯ, ಉಮೇಶ್ ಚೌಹಾಣ್ ಹರ್ಷ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಪತ್ತಿನ ಸಹಕಾರ ಸಂಘದಲ್ಲಿ ಅವ್ಯವಹಾರದ ಆರೋಪ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ವಿದ್ಯುತ್ ತಗುಲಿ ಮೃತಪಟ್ಟ ಬಾಲಕನ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಸರ್ಕಾರಿ ಆಸ್ಪತ್ರೆಯ ಶವಗಾರದ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬಸವನಗರದ 14 ವರ್ಷ ವಯಸ್ಸಿನ ಯುವಕ ಕಮಲರಾಜ್ ಎಂಬುವ ವಿದ್ಯುತ್ ತಗುಲಿ ಸಾವನ್ನಪ್ಪಿದ್ದು, ಇದಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿ ಶವಗಾರ ಎದುರು ಬೃಹತ್ ಪ್ರತಿಭಟನೆಯನ್ನ ನಡೆಸುವ ಮೂಲಕ ಆಕ್ರೋಶ ಹೊರಹಾಕಲಾಯಿತು. ಈ ವೇಳೆ ಮಾತನಾಡಿದ ಹೋರಾಟಗಾರ ದಶರಥ್ ಕಲ್ಗುರ್ತಿ ಅವರು, ಮಹಾನಗರ ಪಾಲಿಕೆ ನಿರ್ಲಕ್ಷ್ಯದಿಂದ ರಸ್ತೆಯ ಮಧ್ಯದಲ್ಲಿ ಅಳವಡಿಸಲಾದ ವಿದ್ಯುತ್ ಕಂಬದಿಂದ ಬಾಲಕ ಮೃತಪಟ್ಟಿದ್ದಾನೆ. ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಹಾಗೂ ಬಾಲಕನ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಅಭಿಷೇಕ್ ಪಾಟೀಲ್ ಅವರು, ಮೃತ ಬಾಲಕನ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಿ ಮಾತನಾಡಿದ್ರು. ಮೃತ ಬಾಲಕನ ಕುಟುಂಬಕ್ಕೆ ಪರಿಹಾರ ನೀಡಲಾಗಿದ್ದು, ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ನೀಡುವ ಕುರಿತು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ರು. ಈ ಕುರಿತು ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರು, ಬಾಲಕ ಮೃತಪಟ್ಟಿದ್ದು ವಿಷಾದನೀಯ.
ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಜರುಗಿಸಲಾಗುವುದು. ಏನೋ ಬಾಲಕನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಈಗಾಗಲೇ ನಿನ್ನೆ 7 ಗಂಟೆ ಸುಮಾರ ಬಸವನಗರದ ಯುವಕನು ಒಬ್ಬ ಲೈಟಿಂಗ್ ಕಂಬ ಹಿಡಿದು ಆ ಲೈಟಿಂಗ್ ಕಂಬ ಶಾರ್ಟ್ ಆಗಿ ಅವರು ಪ್ರಾಣ ಹೋಗಿದೆ. ಅದಕ್ಕೋಸ್ಕರ ಒಂದು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಆಗಿದೆ. ಆ ಎಫ್ಐಆರ್ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಸಂಬಂಧಪಟ್ಟ AW ಇಂಜಿನಿಯರ್ ಅಂತಕ್ಕಂಥದ್ದು ಎಫ್ಐಆರ್ ಮಾಡ್ಯಾರ. ಯಾಕಂದ್ರೆ ಆ ಎಫ್ಐಆರ್ ಆಗಬೇಕಾಗಿದ್ದು AW ಇಂಜಿನಿಯರ್ ಯಾರಿದ್ರು ಅಥವಾ ಮಹಾನಗರ ಪಾಲಿಕೆ ಆಯುಕ್ತರ ಹೆಸರು ಮೆನ್ಷನ್ ಮಾಡಿ ಎಫ್ಐಆರ್ ಮಾಡಬಹುದಾಗಿತ್ತು. ಆದರೆ ಇದು ಒಂದು ರಾಜಕೀಯ ಪ್ರೇರಿತ ಇಟ್ಟುಕೊಂಡು ಆ ಎಫ್ಐಆರ್ ನಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ಆಲಾರದ ಕಾರಣ ಇವತ್ತು ಒಂದು ಮೃತಪಟ್ಟ ಕುಟುಂಬದ ಸದಸ್ಯರು ಮತ್ತು ಬಡವಣಿ ಎಲ್ಲಾ ಯುವಕರು ಮತ್ತು ಸಮಾಜದ ಚಿಂತಕರು ಮತ್ತು ಹೋರಾಟಗಾರರು, ನಮ್ಮ ಸಮಾಜದ ಹಿರಿಯರಾದ ಶ್ಯಾಮ್ ನಾಟಿಕರು ಮತ್ತು ರಮೇಶ್ ವಾಡೇಕರ್ ಅವರು, ರಾಜು ಕಟ್ಟಿಮನಿ, ಮಲ್ಲು ಜಿನಗೇರಿ, ಬಂಡೇಲ್ ರತ್ನಗಿರಿ ಹಾಗೂ ಗುಂಡು ಸಂಗರ್ ಎಲ್ಲರೂ ಕೂಡಿಕೊಂಡು ಇವತ್ತೊಂದು ನಿರ್ಣಯಕ್ಕೆ ಬಂದು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಬಂದಿದ್ದೆವು. ಆ ಅಧಿಕಾರಿಗಳು ಈಗಾಗಲೇ ತಮಗೆ ಹೇಳಿದಂತೆ ಸರ್ಕಾರಿ ನೌಕರರ ಕುಟುಂಬದಲ್ಲಿ ಯಾರಿಗಾದರೂ ಕೊಡ್ತೀನಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತು ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಮತ್ತು ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಜಿ ಅವರೆಲ್ಲರೂ ಒಂದು ಆಶ್ವಾಸನೆ ನೀಡ್ಯಾರ. ಅದಕ್ಕೆ 100ಕ್ಕೆ 100ರಷ್ಟು ಒಂದು ನೌಕರಿ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತಕ್ಕಂಥ ಭರವಸೆ ನೀಡಿದಾರೆ. ಆ ಭರವಸೆ ತಕ್ಕಂತ ನಡ್ಕೊಳ್ಳಿ ಅಂತಕ್ಕಂಥದ್ರ ಜೊತೆಗೆ ಈಗಾಗಲೇ ನಮ್ಮ ಈ ಮೃತಪಟ್ಟ ಕುಟುಂಬಕ್ಕೆ ಒಂದು 5 ಲಕ್ಷ ಕೊಡ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಅಧಿಕಾರಿಗಳ ಮನವೊಲಿಸಿ ನಂತರ 10 ಲಕ್ಷ ಇವತ್ತು ಸಾಯಂಕಾಲವರೆಗೆ 10 ಲಕ್ಷ ಅವರ ಅಕೌಂಟ್ಗೆ ಜಮಾ ಮಾಡ್ತೀನಿ ಅಂತಕ್ಕಂಥ ಭರವಸೆ ನೀಡಿದ್ದಾರೆ. ಅದರಂತೆ ಮುಂದೆ ಯಾರು ಆ ಭರವಸೆ ನೀಡಿದಕ್ಕಾಗಿ ನಾವೆಲ್ಲ ಸಮಾಜದ ಎಲ್ಲರೂ ಅವರಿಗೆ ಸ್ವಾಗತ ಕೋರುವುದರೊಂದಿಗೆ ಮತ್ತು ಈಗ ನಡೆದಂತ ಘಟನೆಗೆ ಯಾರು ಹೊಣೆಗಾರು, ಯಾರು ಅದಕ್ಕೆ ಟೆಂಡರ್ ಅದ ಅದು ಎಲ್ಲ ಎನ್ಜಿಒದವರಿಗೆ ಮತ್ತು ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಆ AW ಇಂಜಿನಿಯರ್ ಯಾರು ಅವನಿಗೆ ಕೂಡಲೇ ಬಂಧಿಸಬೇಕು. ಆ ಎಫ್ಐಆರ್ ನಲ್ಲಿರ್ತಕ್ಕಂಥ ಎಫ್ಐಆರ್ ಅನ್ನು ಚೇಂಜ್ ಮಾಡಿ ಅವ್ರ ಹೆಸರು ಮೆನ್ಷನ್ ಮಾಡಿ ಅವ್ರಿಗೆ ಬಂಧಿಸಿ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳೋದು ಹೋದರೆ ಮತ್ತೆ 4 ದಿವಸದಲ್ಲೇ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಡೀ ನಮ್ಮ ಸಮುದಾಯದ ಎಲ್ಲಾ ನಾಯಕರು ಕೂಡಿಕೊಂಡು ಪ್ರತಿಭಟನೆ ಮಾಡತಕ್ಕಂಥ ಅನಿವಾರ್ಯ ಅಂತಕ್ಕಂಥದ್ದು ಕೂಡ ಹೇಳಬೇಕಾಗ್ತದೆ. ಆದ್ದರಿಂದ ಯಾವುದೇ ಹೋರಾಟಕ್ಕೆ ಅನುವು ಮಾಡಿಕೊಡದೆ ಜಿಲ್ಲಾ ಆಡಳಿತವಾಗಲಿ, ಮಹಾನಗರ ಪಾಲಿಕೆ ಆಯುಕ್ತರಾಗಲಿ ಮತ್ತು ಎಲ್ಲ ನಮ್ಮ ಶಾಸಕರು ಸಚಿವರಾಗಲಿ ಎಲ್ಲರೂ ಅದಕ್ಕೆ ಯಾವುದೇ ಹೋರಾಟಕ್ಕೆ ಅನುವು ಮಾಡಿಕೊಡದೆ ಅದಕ್ಕೆಲ್ಲ ರೀತಿಯಿಂದ ಆ ಕುಟುಂಬಕ್ಕೆ ಒಳ್ಳೆ ರೀತಿಯಿಂದ ಅನುವು ಮಾಡಿಕೊಡಬೇಕು, ಸಹಾಯ ಸಹಕಾರ ನೀಡಬೇಕು. ಅವರು ನೌಕರಿ ಆಗವರೆಗೂ ನಮ್ಮ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರ ಮಗ ನೇತೃತ್ವ ವಹಿಸಿಕೊಳ್ಬೇಕು ಮತ್ತು ಈಗಾಗಲೇ ಹೇಳಿಕೆ ಕೊಟ್ಟಂತ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಅದಕ್ಕೆ ನಿರ್ಬಂಧವಾಗಿ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡು ಆ ಯಾರು ತಪ್ಪಿಸ್ತೀರೋ ಅವರಿಗೆ ಬಂಧಿಸಬೇಕಂತ ಕೆಲಸ ಕೂಡ ಆಗಬೇಕು ಅಂತಕ್ಕಂಥದ್ದು ಇಡೀ ಮಾದಿಗರ ಎಲ್ಲಾ ಸಂಘಟನೆಗಳು ಒಕ್ಕೂಟದ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮೃತಪಟ್ಟ ಒಂದು ನೊಂದ ತಾಯಿ ತಂದೆಯವರಿಗೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದು ಹೇಳಿ ನಮ್ಮ ಎಲ್ಲ ಹಿರಿಯರ ಮುಂದಾತ್ವದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನಾವು ಮಾಡುವುದಕ್ಕೆಲ್ಲ ಸಿದ್ಧರಾಗ್ತೀವಿ ಅಂತಕ್ಕಂಥ. ಇವತ್ತು ನಿನ್ನೆ ಏನು ಘಟನೆ ಆಗಿದೆ ನಮ್ಮ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಸಂಗಮೇಶ್ವರ ಹಾಸ್ಪಿಟಲ್ ಬಳಿ, ಅದು ಘಟನೆಯನ್ನು ತುಂಬ ಇದು ಆಗ್ಯದ. ಇವತ್ತಿನ ದಿವಸದಿಂದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಮತ್ತು MLA ಅಲ್ಲಂಪ್ರಭು ಪಾಟೀಲ್ ಅವರು ಇಬ್ಬರು ಸೇರಿಬಿಟ್ಟು CM ಅವರು ಮಾತಾಡಿ CM ಅವ್ರ ರಿಲೀಫ್ ಫಂಡಿಂದ ಅನುದಾನ CM ಅನುದಾನದಲ್ಲೂ ಫಂಡ್ ಇಸ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಟ್ ಕಾರ್ಪೊರೇಷನ್ ಕಡೆಯಿಂದ ಆಲ್ರೆಡಿ ಈಗ 5 ಲಕ್ಷ ಚೆಕ್ ಆಲ್ರೆಡಿ ಇವತ್ತು ಆಗ್ಯದ. ಪ್ಲಸ್ ಬೈ ಸಂಜೆವರೆಗೂ ಇನ್ನೊಂದು 5 ಲಕ್ಷ, ಟೋಟಲಿ ಇವತ್ತಿನ ದಿವಸ 10 ಲಕ್ಷ ಪರಿಹಾರ ಪ್ಲಸ್ CM ರಿಲೀಫ್ ಫಂಡಿಂದನೂ ಪರಿಹಾರ ಇಸ್ಕೊಡಿಸ್ತೀವಿ ಅಂತ MLA ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದಾರೆ. ಪ್ಲಸ್ ಅವ್ರದ್ದು ಜಾಬ್ನು ಕೂಡ ಅವ್ರು ಕೇಳಿದ್ರು. ಇವಾಗ ತಾನೇ ಕಮಿಷನರ್ ಅವ್ರು ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಕೊಟ್ರು. ಇವರು ತಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಯಾರು ಮನೆಗೆ ಫ್ಯಾಮಿಲಿ ಅದು ಯಾರು ಎಲಿಜಿಬಲ್ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರು. ಇವರು ಮ್ಯಾಕ್ ಕಳಿಸ್ತಾರೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು MLA ಅವ್ರು ಫಾಲೋಅಪ್ ಮಾಡಿ 100% ಮಾಡಿಸ್ಕೊಡ್ತಾರೆ ಅಂತ ಅವರಿಗೆ ಇವತ್ತು ಹೇಳಕ್ ಬಯಸ್ತಾರೆ. ಅದೇ ಏನು ಘಟನೆ ಆಗಿದೆ ಅದು ಬಹಳ ವಿಷಾದನೀಯ. ಈ ರೀತಿ ಆಗಬಾರ್ದು, ಅದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಖಂಡಿತ. ಮತ್ತು ಈ ಫ್ಯಾಮಿಲಿದವರಿಗೆ ನಾವು ಇವತ್ತು 10 ಲಕ್ಷ ಕೊಡ್ತಾ ಇದ್ದೀವಿ. ಜೊತೆಗೆ CM ರಿಲೀಫ್ ಫಂಡಿಂದನೂ ನಾವು ಬರೆದಿದ್ದೀವಿ ಆಗಲೇ. ಅದನ್ನು ಫಾಲೋಅಪ್ ಮಾಡ್ತೀವಿ ನಾವು, ಅಲ್ಲಿಂದನೂ ಸಿಗುತ್ತೆ ರಿಲೀಫ್ ಫಂಡು. ಪ್ಲಸ್ ಅವ್ರು ಕೇಳಿದಂಗೆ ಸರ್ಕಾರಿ ನೌಕರಿ ಸಂಬಂಧಪಟ್ಟನು
ಮಿನಿಸ್ಟರ್ ಅವ್ರ ಜೊತೆ ನಾವು ಆಗಲೇ ಮಾತಾಡಿದ್ದೀವಿ. ಅವರು ಫಾಲೋ ಅಪ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರ ಕಡೆಯಿಂದ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಕಳಿಸ್ತೀವಿ. ಅದನ್ನು ನಾವು ನಮ್ಮ ಕಡೆಯಿಂದ ಫಾಲೋ ಅಪ್ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಸಮುದಾಯದ ಮುಖಂಡರಾದ ಶ್ಯಾಮ್ ನಾಟೇಕರ್, ಲಿಂಗರಾಜ್ ತಾರ್ಪೈಲ್, ರಮೇಶ್ ವಾಡೇಕರ್, ರಾಜು ಕಟ್ಟಿಮನಿ, ಮಲ್ಲಿಕಾರ್ಜುನ್ ಜಿನ್ಕೇರಿ, ಗುಂಡು ಸಾಂಗನೂರ್, ಕಾಶಿನಾಥ್ ಹಾದಿಮನಿ, ರಮಾಕಾಂತ್ ಪೂಜಾರಿ ಸೇರಿದಂತೆ ಮೃತ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ಮಳಖೇಡ್ ಗ್ರಾಮದಲ್ಲಿರುವ ಅಲ್ಟ್ರಾಟೆಕ್ ರಾಜಶ್ರೀ ಸಿಮೆಂಟ್ ಕಂಪನಿಯು 2019ರಿಂದ ಇಲ್ಲಿಯವರೆಗೂ ಮಳಖೇಡ್ ಗ್ರಾಮ ಪಂಚಾಯಿತಿಗೆ ಕಾನೂನುಬದ್ದವಾಗಿ ತೆರಿಗೆ ನೀಡದ ಕುರಿತು ಸತತ ಹೋರಾಟದ ಫಲವಾಗಿ ಇದೀಗ ಸರ್ಕಾರದಿಂದ ತೆರಿಗೆ ಪಾವತಿಸುವಂತೆ ಆದೇಶ ಬಂದಿದೆ ಎಂದು ಹೋರಾಟಗಾರ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಚವ್ಹಾಣ್ ಅವರು ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರ್ಖಾನೆ ಸ್ಥಾಪನೆಯಾಗಿ 40 ವರ್ಷ ಕಳೆದರೂ ಸಹ ಈವರೆಗೂ ಮಳಖೇಡ್ ಗ್ರಾಮ ಪಂಚಾಯಿತಿಗೆ ಕಾನೂನುಬದ್ದವಾದ ತೆರಿಗೆಯನ್ನ ಕಟ್ಟಿರುತ್ತಿರಲಿಲ್ಲ. ಹೀಗಾಗಿ ಮಾಜಿ ಸಚಿವ ಎಸ್ಕೆ ಕಾಂತಾ ಅವರ ನೇತೃತ್ವದಲ್ಲಿ ಕಳೆದ 2019ರಲ್ಲಿ ಹೋರಾಟ ಆರಂಭಿಸಿದ್ದೆವು. ಸತತ ಹೋರಾಟ ಕಾನೂನು ಸಮರದ ಫಲವಾಗಿ ಇದೀಗ 3 ಜನ ಅಧಿಕಾರಿಗಳ ತಂಡ ಸೂಕ್ತ ಪರಿಶೀಲನೆಯನ್ನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಬಳಿಕ ಇದೀಗ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಮಳಖೇಡ್ ಗ್ರಾಮ ಪಂಚಾಯಿತಿಗೆ ಸೂಕ್ತ ತೆರಿಗೆಯನ್ನ ಭರಿಸುವಂತೆ ಆದೇಶವನ್ನ ಮಾಡಲಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಮಳಖೇಡ್ ಗ್ರಾಮದಲ್ಲಿ ಅಲ್ಟ್ರಾಟೆಕ್ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಇದೆ. ಆ ಕಾರ್ಖಾನೆ ಸ್ಥಾಪನೆಯಾಗಿ 1901ರಲ್ಲಿ ಕಾರ್ಖಾನೆ ಸ್ಥಾಪನೆಯಾಗಿದೆ. 1981ರಲ್ಲಿ ಕಾರ್ಖಾನೆ ಸ್ಥಾಪನೆಯಾಗಿದೆ. ಆ ಕಾರ್ಖಾನೆಯವರು ಸುಮಾರು 43 ವರ್ಷ ಆಯಿತು ಕಾರ್ಖಾನೆ ಸ್ಥಾಪನೆಯಾಗಿ. ಆ ಕಾರ್ಖಾನೆಗೆ ಒಂದು ಮಲ್ಕೇಡ್ ಗ್ರಾಮ ಪಂಚಾಯತ್ ಬರುತ್ತೆ. ಆ ಮಲ್ಕೇಡ್ ಗ್ರಾಮ ಪಂಚಾಯತ್ಗೆ ಕಾರ್ಖಾನೆಯವರು ಸುಮಾರು ವರ್ಷದಿಂದ ತೆರಿಗೆಯನ್ನು ಕಾನೂನುಬದ್ಧವಾಗಿ ಕಟ್ತಾ ಇಲ್ಲ. ಆ ಕಟ್ತಾ ಇಲ್ಲ ಕಾರಣಕ್ಕೆ ನಮ್ಮ ಗಮನಕ್ಕೆ ಬಂದು ನಾವು 2019ರಲ್ಲಿ ಶ್ರೀ ಎಸ್ ಕೆ ಕಾಂತಾ ಮಾಜಿ ಕಾರ್ಮಿಕ ಸಚಿವರು ಅದು ಹೇಳ್ತಾರಲ್ಲ, ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳು ಇರಬೇಕು. ಆ ನಮ್ಮ ಗುರುಗಳ ನೇತೃತ್ವದಲ್ಲಿ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದೆ 2019ರಲ್ಲಿ. ನಂತರ ಅಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರಿಗೆ ನಾವು ದೂರು ಕೊಟ್ಟೆವು. ನೀವು ಮಲ್ಕೇಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಗೆ ತಾವು ಕಾನೂನುಬದ್ಧವಾಗಿ ತೆರಿಗೆ ಕಟ್ಟಿಸ್ಕೊತಾ ಇಲ್ಲ, ಇದು ಕಾನೂನು ಬಾಹಿರವಾಗಿ ತೆರಿಗೆ ಕಟ್ತಾ ಇದ್ದಾರೆ, ಸರ್ಕಾರಕ್ಕೆ ಬಹಳಷ್ಟು ವಂಚನೆ ಆಗ್ತಾ ಇದೆ ಅಂತ ನಾವು ದೂರು ಕೊಟ್ಟೆವು. ಅದು ನಂತರ ನಾವು 2020ರಲ್ಲಿ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದೆ. ಆ ಸ್ಪರ್ಧೆ ಮಾಡಿ ನಾನು ಗೆದ್ದು ಬಂದೆ. ಗೆದ್ದ ನಂತರ ಅದೇ ಮಲ್ಕೇಡ್ ಗ್ರಾಮ ಪಂಚಾಯತ್ ಸದಸ್ಯನಾದೆ ನಾನು. ನಂತರ ನಾವು ಪ್ರತಿ ಗ್ರಾಮ ಪಂಚಾಯತ್ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ನಾನು ಮಲ್ಕೇಡ್ ಗ್ರಾಮ ಪಂಚಾಯತಿಗೆ ಅಲ್ಟ್ರಾಟೆಕ್ ರಾಜ್ ಸಿಮೆಂಟ್ ಕಾರ್ಖಾನೆಗೆ ತೆರಿಗೆ ಕಟ್ಟಬೇಕಿತ್ತು. ಆ ಕಾನೂನುಬದ್ಧವಾಗಿ ಕಟ್ತಾ ಇಲ್ಲ. ನಾನು ಹೋರಾಟ ಪ್ರಾರಂಭ ಮಾಡಿದೆ. ನಾನು ಸುಮಾರು 3-4 ಸರ್ತಿ ಅಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರಿಗೆ ನಾನು ದೂರು ಕೊಟ್ಟೆ. ಅದು ನಂತರ ನಾನು ಸರ್ಕಾರ ಗಮನಕ್ಕೆ ತಂದೆ. 7-8-2023ರಲ್ಲಿ ನಾನು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣ ಮತ್ತು ಪಂಚಾಯತ್ ಇಲಾಖೆ ಇವರಿಗೆ ದೂರು ಕೊಟ್ಟೆ ಬೆಂಗಳೂರು. ನಂತರ ನಾನು ಆ ದಿನದ ನಾನು ಗೌರವಿತ ರಾಜ್ಯಪಾಲರು ಅವರಿಗೂ ಕೂಡ ದೂರು ಕೊಟ್ಟೆ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೂ ಕೂಡ ದೂರು ಕೊಟ್ಟೆ. ನಮ್ಮ ಜನಪ್ರಿಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ, ಪಂಚಾಯತ್ ರಾಜ್ ಸಚಿವರು ಅವರಿಗೂ ಕೂಡ ದೂರು ಕೊಟ್ಟೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಸಂಪಾಷ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಅವರಿಗೂ ಕೂಡ ದೂರು ಕೊಟ್ಟೆ. ಹಾಗೂ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳು ಅವರಿಗೂ ಕೂಡ ದೂರು ಕೊಟ್ಟೆ. ಜಿಲ್ಲಾಧಿಕಾರಿಗಳು ಕಲಬುರಗಿ ಇವರಿಗೆ ದೂರು ಕೊಟ್ಟೆ. ಮತ್ತು ಸಹಾಯಕ ಆಯುಕ್ತರು ಸೇಡಂ ಮತ್ತು ತಹಸೀಲ್ದಾರು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರಿಗೂ ಕೂಡ ದೂರು ಕೊಟ್ಟೆ. ಮತ್ತು ಪ್ರಾದೇಶಿಕ ಆಯುಕ್ತರು ಇವರಿಗೆ ದೂರು ಕೊಟ್ಟೆ. ಆ ದೂರು ಕೊಟ್ಟ ನಂತರ ಒಂದು ಸೇಡಂ ಸಹಾಯಕ ಆಯುಕ್ತರ ಕಾರ್ಯಾಲಯದಲ್ಲಿ ಒಂದು ಸಭೆ ಇತ್ತು. ಆ ಸಭೆಯಲ್ಲಿ ಸುಮಾರು 20 ಅಧಿಕಾರಿಗಳು ಬಂದು ಮತ್ತು ಕಾರ್ಖಾನೆಯವರು ಕೂಡ ಆ ಸಭೆಯಲ್ಲಿ ಬಂದರು. ಆ ಸಭೆಯಲ್ಲಿ ನಮ್ಮ ಮಾನ್ಯ ಸಹಾಯಕ ಆಯುಕ್ತರು ಸೇಡಂ ಆಶಪ್ಪ ಅಂತವ್ರು ಇದ್ದರು. ಅವರು ಆ ಸಭೆ ಕರೆದು ಕಾರ್ಖಾನೆಯವರಿಗೆ ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಅವರಿಗೆ ಗಮನಕ್ಕೆ ತಂದರು. ಈ ಥರ ನಿಮ್ಮ ಮಲ್ಕೇಡ್ ಗ್ರಾಮ ಪಂಚಾಯತ್ಗೆ ತೆರಿಗೆ ವಂಚನೆ ಆಗ್ತದೆ ಕಾರ್ಖಾನೆಯಿಂದ, ಅದು ಕಾನೂನುಬದ್ಧವಾಗಿ ವಸೂಲಿ ಮಾಡ್ತಿಲ್ಲ. ಸದಸ್ಯರು ಉಮೇಶ್ ಅಂತ ದೂರು ಕೊಟ್ಟಿದ್ದಾರೆ, ಅದು ನೀವು ಗಮನ ಹರಿಸಿ ಅಂತ. ನಂತರ ನಮ್ಮ ತಾಲೂಕ್ ಪಂಚಾಯತಿಯವರು 3 ಮೀಟಿಂಗ್ ಮಾಡಿದ್ರು ಅಲ್ಲಿ ಸೇಡಂನಲ್ಲಿ. ಅದು ನಂತರ ಇಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರು RC ರೀಜನಲ್ ಕಮಿಷನರ್ ಆ
ಆಫೀಸ್ನಲ್ಲಿ ಕಲಬುರಗಿಯಲ್ಲಿ ಒಂದು ಸಭೆ ಇತ್ತು. ಆ ಸಭೆಯಲ್ಲೂ ನಮ್ಮ ಕಾರ್ಖಾನೆ ಆಡಳಿತ ಮಂಡಳಿದವರು ಬಂದರು ಮತ್ತು ಜಿಲ್ಲಾ ಪಂಚಾಯತ್ ಸಿಒರು ಕೂಡ ಬಂದಿದ್ದರು. ಸಂಬಂಧಪಟ್ಟ ಎಲ್ಲ ಅಧಿಕಾರಿ ಕರೆದು ಅಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಅವರು ಅಂದರು ಕಾರ್ಖಾನೆಯವರಿಗೆ, ತಾವೇನು ಗ್ರಾಮ ಪಂಚಾಯತಿಗೆ ಈಗಾಗಲೇ ನೀವು 16 ಲಕ್ಷ ಕಟ್ತಿದ್ದೀರಾ, ಅದು ಕಾನೂನು ಬೇರೆ ಆಗಿದ್ದಾರೆ, ನೀವು ಅದನ್ನು ಸರಿಪಡಿಸ್ಕೊರಿ ಅಂತಂದಂತೆ ನಾನು ಅದು ದೂರು ಕೊಟ್ಟ ನಂತರ ಸರ್ ಒಂದೇ ಸೆಕೆಂಡ್ ಸರ್ಕಾರ ಅಪರ ಕಾರ್ಯದರ್ಶಿಗಳು ಪಂಚಾಯತ್ ರಾಜ್ ಗ್ರಾಮೀಣ ಇವರೊಂದು ಪತ್ರ ಬರೆದರು. ದಿನಾಂಕ 30/8/2023 ಆಯುಕ್ತರು ಪಂಚಾಯತ್ ರಾಜ್ ಬೆಂಗಳೂರು ಇವರಿಗೆ ಒಂದು ಪತ್ರ ಬರೆದರು. ಕಲಬುರಗಿ ಜಿಲ್ಲೆಯಲ್ಲಿ ಇರುವ ಸಿಮೆಂಟ್ ಕಾರ್ಖಾನೆ, ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ತೆರಿಗೆ ವಂಚನೆ ಆಗ್ತಾ ಇದೆ ಅಂತ ಒಂದು ಪತ್ರ ಬರೆದರು. ಆ ಪತ್ರ ನಂತರ ಪಂಚಾಯತ್ ರಾಜ್ ಆಯುಕ್ತರು ಒಂದು ತಂಡ ರಚನೆ ಮಾಡಿದ್ರು ಸರ್. ಬೆಂಗಳೂರಿನಿಂದ ಒಂದು ತಂಡ ರಚನೆ ಇತ್ತು. ಆ ತಂಡದಲ್ಲಿ 3 ಜನ ಸದಸ್ಯರಿದ್ದರು. ಅವರು ಆ ತಂಡ ನಮ್ಮ ಮಲ್ಕೇಡ್ ಗ್ರಾಮ ಪಂಚಾಯತಿಗೆ ಬಂತು ಬೆಂಗಳೂರಿನಿಂದ. ಮತ್ತು ಫ್ಯಾಕ್ಟ್ರಿ ಕೂಡ ಹೋದರು. ಏನು ನೀವು ತೆರಿಗೆ ತಗೋತಾ ಇಲ್ಲ ಫ್ಯಾಕ್ಟ್ರಿಲಿಂದ, ಅದು ಕಾನೂನು ಬಾಹಿರ ಇಲ್ಲ, ಅದು ನೀವು ಕಾನೂನುಬದ್ಧವಾಗಿ ತಗೋಬೇಕಂತ ಒಂದು ಬೆಂಗಳೂರಿನಿಂದ ತಂಡ ಬಂದಿತ್ತು. ಆಯುಕ್ತರು ಅವರು ನಮ್ಮ ಜಿಲ್ಲಾ ಪಂಚಾಯತ್ ಸಿಒರಿಗೆ ಒಂದು ಲೆಟರ್ ಬರೆದರು. 7/7/2024 ಒಂದು ಪತ್ರ ಬರೆದರು. ಪ್ರತಿ ವರ್ಷ ಏನು ಮಲ್ಕೆ ಗ್ರಾಮ ಪಂಚಾಯತಿಗೆ ತೆರಿಗೆ 16 ಲಕ್ಷ ಕಟ್ತಿದ್ದಾರೆ, ಅದು ಕಾನೂನು ಬಾಹಿರ ಇಲ್ಲ. ವಾರ್ಷಿಕ 1,16,92,461 ರೂಪಾಯಿ ಕಟ್ಟಬೇಕು ಅಂತ ಒಂದು ಆದೇಶ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಕಾಶಪ್ಪ ಕಟ್ಟಿಮನಿ ಹುಡುಗಿ, ಸುನಿಲ್ ಮಳ್ಕೇಡ್, ಸಾಬಣ್ಣ ಹಡ್ಪದ್, ರೂಪಾ ನಾಯಕ್, ರಮೇಶ್ ಹಡ್ಪದ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಅವ್ಯವಹಾರದ ಕುರಿತು ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಸಂಘದ ಅಧ್ಯಕ್ಷರಾದ ಶಿವಪುತ್ರಪ್ಪ ಬೆಳಂಗಿ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಪತ್ತಿನ ಸಹಕಾರ ಸಂಘದಲ್ಲಿನ ಹಳೆ ನಿರ್ದೇಶಕ ಮಂಡಳಿ ಸದಸ್ಯರು ದೊಡ್ಡ ಮಟ್ಟದ ಅವ್ಯವಹಾರವನ್ನ ಮಾಡಿದ್ದು, ಈ ಕುರಿತು ಬ್ಯಾಂಕ್ ಖಾತೆಗಳನ್ನ ಪರಿಶೀಲಿಸಿದಾಗ ಹಿಂದಿನ ಅಧ್ಯಕ್ಷರಾದ ಸಿದ್ದಣ್ಣ ಅವರು ಹಣಕಾಸಿನ ವಿಚಾರದಲ್ಲಿ ಅವ್ಯವಹಾರ ಮಾಡಿರುವುದು ಬಯಲಿಗೆ ಬಂದಿದೆ. ನಷ್ಟ ಭರಿಸುವಂತೆ ಅವರಿಗೆ ತಿಳಿಸಿದಾಗ ನಾಮಕಾವಸ್ಥೆ ಎಂಬಂತೆ ಕೇವಲ 5 ಲಕ್ಷ ರೂಪಾಯಿಯನ್ನ ಭರಿಸಿದ್ದಾರೆ. ಇನ್ನು ಬಾಕಿ ಹಣವನ್ನ ಸಂಘಕ್ಕೆ ಭರಿಸಬೇಕು ಎಂದು ಒತ್ತಾಯಿಸಿದ ಅವರು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂದ್ರೆ, ಪತ್ತಿನ ಸಹಕಾರ ಸಂಘದಲ್ಲಿ ನಮ್ಮ ಹಳೆ ನಿರ್ದೇಶಕ ಮಂಡಳಿ ಈ ಮೊನ್ನೆ 25/8 ಏನಪ್ಪ ಅಂದ್ರೆ ಹೊಸದೊಂದು ಬಾಡಿ ಫಾರ್ಮೇಶನ್ ಆಯ್ತು. ಅದ್ರಲ್ಲಿ ಏನಪ್ಪ ಅಂದ್ರೆ ನಾವು 9 ಜನ ನಿರ್ದೇಶಕರು ಏನಪ್ಪ ಅಂದ್ರೆ ನಾಮ ನಿರ್ದೇಶಕರಾಗಿ ಎಲೆಕ್ಟ್ ಆಗಿ ಅಧ್ಯಕ್ಷರು ಶಿವಪುತ್ರಪ್ಪ ಇದ್ದಾರೆ, ಉಪಾಧ್ಯಕ್ಷರು ನಾಗೇಶ್ ಪೂಜಾರಿ ಅಂತ ಪ್ರೆಸೆಂಟ್ ಇಲ್ಲ. ಬಟ್ 9 ನಿರ್ದೇಶಕರ ಮಂಡಳಿ ಅವತ್ತೇನಪ್ಪ ಅಂದ್ರೆ ನಾವು ಸಹಕಾರ ಸಂಘದ ಅಧಿಕಾರ ಮಾಡಿ ಸಹಕಾರ ಸಂಘದ ಹಳೆ ನಿರ್ದೇಶಕ ಮಂಡಳಿ ಏನಾಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಏನಪ್ಪ ಅಂದ್ರೆ ನಾವುಗಳೇನಪ್ಪ ಅಂದ್ರೆ ಆ ತಕ್ತೆಗಳನ್ನ ಏನಪ್ಪ ಅಂದ್ರೆ ನಾವು ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸಲಾಗಿ ಅಲ್ಲಿ ಒಂದು 4 ತಿಂಗಳ ಅಂದ್ರೆ 1/4 ಏಪ್ರಿಲ್ನಿಂದ ಏನಪ್ಪ ಅಂದ್ರೆ ಒಂದು 4 ತಿಂಗಳ ಅವ್ಯವಹಾರಗಳ ಬಗ್ಗೆ ಏನಪ್ಪ ಅಂದ್ರೆ ಬ್ಯಾಂಕ್ ಖಾತೆ ಏನಪ್ಪ ಅಂದ್ರೆ ಶೀಟ್ಗಳನ್ನು ತೆಗೆದುಕೊಂಡು ನಾವು ಸಂಬಂಧಪಟ್ಟ ಮಾಜಿ ಅಧ್ಯಕ್ಷರು ಶ್ರೀ ಸಿದ್ದಣ್ಣ ಸಿಕ್ಕಿದಂತಕ್ಕಂದ್ರೆ ಏನಪ್ಪ ಅಂದ್ರೆ ಅವ್ಯವಹಾರ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಬಂತು. ಅವರು ಕೂಡ ಏನಪ್ಪ ಅಂದ್ರೆ ನಮ್ಮ ಪ್ಯಾನಲ್ ಏನಪ್ಪ ಅಂದ್ರೆ ಈ ಸದ್ಯ ಪ್ರಸ್ತುತ ಹಾಲಿ ನಿರ್ದೇಶಕರಾಗಿದ್ರು. ಅವ್ರಿಗೆ ನಾವೇನಪ್ಪ ಅಂದ್ರೆ ಮನವರಿಕೆ ಮಾಡಿದೆವು, ದಯಮಾಡಿ ಏನಪ್ಪ ಅಂದ್ರೆ ನಿಮ್ಮ ಅವಧಿಯಲ್ಲಿ ಏನಪ್ಪ ಅಂದ್ರೆ ಹಿಂಗೆ ಅವ್ಯವಹಾರ ಮಾಡಿದಿರಾ, ದಯಮಾಡಿ ಇದು ಸರಿಯಲ್ಲ, ಸಹಕಾರ ಸಂಘದ ಈ ರೀತಿ ಮಾಡ್ಕೋತ ಅವನತಿ ಆಗುತ್ತೆ. ನೀವು ಏನಪ್ಪ ಮಾನವೀಯ ದೃಷ್ಟಿ ಅಂತ ನೀವು ಹಣ ನೀವು ದುರ್ಬಳಕೆ ಮಾಡೋದಪ್ಪ 4 ತಿಂಗಳಲ್ಲಿ ಏನಪ್ಪ 41 ಲಕ್ಷ ರೂಪಾಯಿ ಕಂಡು ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ನೀವು ಅದನ್ನ ಹಣ ಭರಿಸಿರಿ ಅಂತ ನಾವೇನಪ್ಪ ಅಂದ್ರೆ ಅಧ್ಯಕ್ಷರು ಏನಪ್ಪ ಅಂದ್ರೆ ನೋಟಿಸ್ ಸರ್ವ್ ಮಾಡಿದ್ರು. ಆ ನೋಟಿಸ್ಗೆ ಅವ್ರು ಏನಪ್ಪ ಅಂದ್ರೆ ಉತ್ತರ ಕೊಡದೇನೆ ಇನ್ನು 2ನೇ ನೋಟಿಸ್ಗೆ ಪ್ರತ್ಯುತ್ತರ ಕೊಡದೇನಪ್ಪ ಸದರಿಯವರು ಏನಪ್ಪ ಅಂದ್ರೆ ನಾಮಕೆ ವಾಸ್ತು ಏನಪ್ಪ ಅಂದ್ರೆ 5 ಲಕ್ಷ ರೂಪಾಯಿ ಏನಪ್ಪ ಸಂಘಕ್ಕೆ ಭರಿಸಿರ್ತಾರೆ. ಇಷ್ಟೇ ಅವರು ಮಾಡಿರ್ತಕ್ಕಂಥ ಹಣ 4 ತಿಂಗಳ 41 ಲಕ್ಷ. ಅವರ 10 ವರ್ಷ ಪೀರಿಯಡ್ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ಸರ್ಕಾರಿ ಅಂತ ಲೆಕ್ಕ ಪರಿಶೋಧಕರು ಏನಪ್ಪ ಅಂದ್ರೆ ಲೆಕ್ಕ ಮಾಡಿರೋದಿಲ್ಲ. ಅದೇ ರೀತಿ ಏನಪ್ಪ ಅಂದ್ರೆ ಸುಮ್ಮನೆ ಯಾವುದೋ ಒಬ್ಬ ಪ್ರೈವೇಟ್ ಇರ್ತಕ್ಕಂಥ ಸಿಎಗಳಿಂದ ಏನಪ್ಪ ಸಹಿ ಮಾಡಿ ಅಂತ ದಾಖಲಾತಿಗಳು ಇಟ್ಟಿದ್ದಾರೆ. 2013-14 ಚಂದ್ರಕಾಂತ್ ರೆಡ್ಡಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕ ಆದ ನಂತರ ಅಲ್ಲಿಂದ ಇಲ್ಲಿವರೆಗೆ 13ರಿಂದ ಇಲ್ಲಿವರೆಗೆ ಏನಪ್ಪ ಯಾವ ತರ ಅಂದ್ರೆ ಸಹಕಾರ ಸಂಘದ ಲೆಕ್ಕಪತ್ರ ಆಗಿರೋದಿಲ್ಲ. ಅದೆಲ್ಲ ನಾವು ಸುಮ್ಮನೆ
ರಫ್ಲಿ ಏನಪ್ಪ ಅಂದ್ರೆ ಇದು ಮಾಡಿದ್ರೆ ಅರೌಂಡ್ 2 ರಿಂದ 3 ಕೋಟಿ ಏನಪ್ಪ ಅಂದ್ರೆ ಅವ್ಯವಹಾರ ಆಗಿದೆ ಅಂತ ಮೇಲ್ನೋಟ ಕಂಡು ಬಂದಿರ್ತದೆ. ಆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಆ ನಿರ್ದೇಶಕ ಏನಿದ್ರು ನಮ್ಮ ಆಡಳಿತ ಮಂಡಳಿಯಲ್ಲೇ ಇದ್ರು ಅವರು. ಅಂತವ್ರಿಗೆ ಏನಪ್ಪ ನಾವು ಹೇಳಿದ್ರೆ ನೀವು ನಮ್ಮ ಇದರಲ್ಲಿ ಇದ್ರು ಕೂಡ ಏನಪ್ಪ ಅಂದ್ರೆ ತಪ್ಪೆ ಹಣ ಬರ್ಸ್ರಿ ಅಂತಂದು ಹೇಳಿದಾಗ ಅವ್ರೇನಪ್ಪ ಅಂದ್ರೆ ಒಂದು ಹುನ್ನಾರ ಮಾಡಿ ಆ ಎದುರುಗಡೆ ಅಪೋಸಿಷನ್ ಇರ್ತಕ್ಕಂಥ 8 ಜನರನ್ನು ಕರ್ಕೊಂಡು ಈ ಪ್ರಸ್ತುತ ಏನಪ್ಪ ಆಡಳಿತ ಮಂಡಳಿ ಏನಪ್ಪ ಅಸ್ಥಿರಗೊಳಿಸಬೇಕಂತ ಹೇಳಿ ರಾಜೀನಾಮೆ ಅಂತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿ ಕಲಬುರಗಿಯಿಂದ ಪಲಾಯನಗೈದಿದ್ದಾರೆ. ಅದಕ್ಕೊಂದು 15 ದಿನ ಕಾಲಾವಕಾಶ ಇರುತ್ತೆ. ಅದಾದ ನಂತರ ಬಂದೇನಪ್ಪ ಅಂದ್ರೆ ಚುನಾವಣೆ ಹೋಗಿ ಕಾರ್ಮಿಕರು ಏನಪ್ಪ ಅಂದ್ರೆ ಹೊರೆ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ಸಹಕಾರ ಸಂಘದ ಬಾಡಿಗೆ ಸರಿಯಲ್ಲ. ಜೊತೆಗೆ ಆ ಸಂಬಂಧಪಟ್ಟರ ಮೇಲೆ ಏನಪ್ಪ ಅಂದ್ರೆ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ. 65 ವಿಚಾರಣೆ ಅಂದ್ರೆ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 65 ಅಡಿಯಲ್ಲಿ ಏನು ಅವ್ರೇನ್ ತಪ್ಪಿತಸ್ಥರ ಅವ್ರಿಗೆ ಕಲಬುರಗಿ ಜಂಟಿ ನಿರ್ದೇಶಕರು ಮಲ್ಕೂಡ್ ಸಾಹೇಬ್ ಹತ್ರ ನಾವು ವರದಿ ಮಾಡಿದೆವು, ದಾಖಲೆಗಳು ತಗೊಂಡು. ಮಲ್ಕೂಡ್ ಸಾಹೇಬ್ ಏನಪ್ಪ ಅಂದ್ರೆ ಬೆಂಗಳೂರು ಏನಪ್ಪ ಅಂದ್ರೆ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಏನಪ್ಪ ಅಂದ್ರೆ RCS ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಗೆ ಪತ್ರ ಬರೆದ್ರು. ಅಲ್ಲಿರ್ತಕ್ಕಂಥ ಮಹೇಶ್ ಸಾಹೇಬ್ ಏನಪ್ಪ ಅಂದ್ರೆ ಆದೇಶ ಮಾಡಿದ್ದಾರೆ. ಸಂಬಂಧಪಟ್ಟ ಏನಪ್ಪ ಅಂದ್ರೆ ಅಧಿಕಾರಿಗಳು DRCS ಅಧಿಕಾರಿ ಆಗಿರ್ತಕ್ಕಂಥ ಕಿಶೋರ್ ಪಾಟೀಲ್ ಅವರಿಗೆ ಏನಪ್ಪ ಡೆಪ್ಯೂಟ್ ಮಾಡಿದ್ದಾರೆ. ಅದೇನಪ್ಪ ಪ್ರಕ್ರಿಯೆ ಏನಪ್ಪ ಇನ್ನೊಂದು 2-3 ದಿನದಲ್ಲಿ ದಯಮಾಡಿ ಏನಪ್ಪ ಕಿಶೋರ್ ಪಾಟೀಲ್ ಏನಪ್ಪ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಏನು ತಪ್ಪಿಸತ್ತ ಲೆಕ್ಕ ಇದಾಗಿದೆ, ಅವ್ಯವಹಾರ ಆಗಿದೆ, ಅದನ್ನೇನಪ್ಪ ಕೂಲಂಕುಷವಾಗಿ ವೇದಿಕೆ ಮುಖಾಂತರ ಅವರಿಗೆ ಏನಪ್ಪ ಬಿಡ್ಕೊತಾ ಇದ್ದೀನಿ. ಆದಷ್ಟು ಬೇಗನೆ ಏನಪ್ಪ ಅಂದ್ರೆ ವರದಿ ಕೊಟ್ರೆ ಆ ಯಪ್ಪ ಆಲ್ರೆಡಿ ಏನಪ್ಪ ಅಂದ್ರೆ ಈ ಪೀರಿಯಡ್ ಏನಪ್ಪ ಬೇನಾಮಿ ಆಸ್ತಿಗಳು ಮಾಡಿದ್ದಾನೆ. ಆ ಆಸ್ತಿಗಳ ವಿವರ ಕೂಡ ನಮ್ಮ ಹತ್ರ ಇದೆ. ಹೊಲ ಮತ್ತು ಇನ್ನಿತರ ಪ್ಲಾಟ್ಗಳೆಲ್ಲ ಇದಾವೆ. ಅದು ದಾಖಲಾತಿಗಳು ಏನಪ್ಪ ಅಂದ್ರೆ ನಾವು ನಿಮಗೆ ಕೊಟ್ಟಿರ್ತೀವಿ, ತಾವುಗಳನ್ನು ಪ್ರಕಟಣೆ ಮಾಡಬಹುದು. ಅದಕ್ಕೋಸ್ಕರ ಸಹಕಾರ ಸಂಘದ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅವರೆಲ್ಲ ಈ ವೇದಿಕೆ ಮುಖಾಂತರ ವಿನಂತಿಸ್ಕೊಳ್ತೀನಿ, ಅವರೆಲ್ಲ ಎಂಟರ್ ಆಗಿ ದಯಮಾಡಿ ತನಿಖೆ ಚುರುಕುಗೊಳಿಸಿ ಅವನೊಂದ್ ವೇಳೆ ಆ ಆಸ್ತಿಗಳ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡತಕ್ಕಂಥ ಸಾಧ್ಯತೆಗಳಿದಾವ. ಯಾಕಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಈಸ್ ಅಬ್ಸ್ಕಾಂಡಿಂಗ್ ಫ್ರಮ್ ಎಸ್ಟರ್ಡೇ ಮೊನ್ನೆ ರಾಜೀನಾಮೆ ಕೊಟ್ಟು ಓಡೋಗಿದ್ದಾನೆ. ಸೊ ಅದಕ್ಕೆ ಸರ್ಕಾರ ಸುದ್ದಿಗೋಷ್ಠಿಯಲ್ಲಿ ಸಹಕಾರ ಸಂಘದ ಗೀತಾ ಕುಲಕರ್ಣಿ, ವೈದ್ಯನಾಥ್ ಪಾಟೀಲ್, ಶಾಲಿವಾನ್ ಪವಾರ್, ವೀರಭದ್ರಪ್ಪ, ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಲಾಠಿ ಚಾರ್ಜ್ ಖಂಡಿಸಿ ಕಲಬುರಗಿಯಲ್ಲಿ ಪಂಚಮಸಾಲಿ ಸಮಾಜದಿಂದ ಬೃಹತ್ ಪ್ರತಿಭಟನೆ. ಡಿಸೆಂಬರ್ 18ರಂದು ಬೆಳಗಾವಿ ಚಲೋ ಹೋರಾಟ. ಎಬಿ ಹೊಸ್ಮನಿ ಸುದ್ದಿಗೋಷ್ಠಿ. ಡಿಸೆಂಬರ್ 14ರಿಂದ ಕಲಬುರಗಿಯಲ್ಲಿ 5 ದಿನಗಳ ಕಾಲ ಕನ್ನಡ ಉತ್ಸವ. ಸೋಮನಾಥ್ ಹೇಳಿಕೆ. ವಿದ್ಯುತ್ ತಗಲಿ ಬಾಲಕ ಸಾವು. ನಗರದಲ್ಲಿ ಬೃಹತ್ ಪ್ರತಿಭಟನೆ. ಮಳಖೇಡ್ ರಾಜಶ್ರೀ ಖರ್ಖಾನೆ ವಿರುದ್ಧದ ಹೋರಾಟಕ್ಕೆ ಜಯ. ಉಮೇಶ್ ಚೌಹಾಣ್ ಹರ್ಷ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಪತ್ತಿನ ಸಹಕಾರ ಸಂಘದಲ್ಲಿ ಅವ್ಯವಹಾರದ ಆರೋಪ. ಇದೇ ಹೊತ್ತಿನ ಏನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.